ತಿಮ್ಮನ ಮದುವೆ ಆಗಿ 3 ದಿನ ಕಳಿತಾವು. ಆಮೇಲೆ ಈಗ ಅತ್ತಿ ಮನೆಗೆ ತಿಮ್ಮ ಹೋಗ್ಬೇಕು ಅಳಿತನಕ. ಅಲ್ಲೇ ಅವರು ಕಾರ್ಯಪಾರ ಎಲ್ಲ ಮಾಡ್ಬೇಕಾಗಿರ್ತೈತಿ. ಆಮೇಲೆ ತುಳಸಿನ ಉಡಕ್ಕಿ ಹಾಕೊಂಡು ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ಬೇಕಾಗಿರ್ತೈತಿ. ಎಲ್ಲರೂ ಬೀಳ್ಕೊಡಕತ್ತಾರ. ವಿಜ್ಜಿ ಅವು ಇವಳೆ ಪಲ್ಯ ಅವೆಲ್ಲ ಬೇಸ್ ಕಟ್ಟಿಲ್ಲ. ಚಪಾತಿ, ಆಮೇಲೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಕೊರಜುಣಕಾಯಿ, ಬದ್ನಿಕಾಯಿ ಪಲ್ಯ, ಆಮೇಲೆ ಮಳಕಿ ಕಾಳು, ಚಿತ್ರಾನ್ನ, ಮೊಸರನ್ನ, ಗಟ್ಟಿಬೇಳಿ, ಕರ್ಚಿಕಾಯಿ, ಚಕ್ಲಿ, ಆಮೇಲೆ ಗಾರಿಗೆ ಎಲ್ಲ ನೆನಪು ಮಾಡಿ ಕಟ್ಟಿಲ್ಲ. ಅಲ್ಲ ವಿಜ್ಜಿ, ಆ ಹುಡುಗಿ ಉಡಕ್ಕಿ 11 ಮಂದಿ ಉಡಕ್ಕಿ ಹಾಕ್ಸ್ಕೊಂಡ್ ಬಂದದ್ದು ಆ ಗಂಟು ಎಲ್ಲಿಟ್ಟೆ? ಮತ್ತೆ ಆ ಹುಡುಗಿ ಗಂಟಿಗಿಟ್ಟು ಬಿತ್ತೋದಿತ್ತು. ಮೊದಲ ಅದನ್ನ ಓದೋ ಚಕ್ರೆಗಳು ಅಯ್ಯ ಉಡಕ್ಕಿ ಅಂಕಲ್ ನೆನಪಾತ್ ನೋಡ್ಲಿ. ಒಂದಿಷ್ಟು ಕಾಳು ಉಡಕ್ಕಿವು ಆಕಿ ಸರಿಗೆ ಕಟ್ಲಿ. ಅವನ್ನ ಇಲ್ರಿ ಲಕ್ಷ್ಮಕರ ಈ ಕಟ್ಟಿನ್ರಿ. ಆ ಉಡಕ್ಕಿ ಬಿಡಬಾರ್ದಲ್ಲ, ಬಿಟ್ಟಿರಬಾರ್ದು. ಅದಕ್ಕೆ 1 4 ಕಣ್ಣ ಕಟ್ಟಿನ್ರಿ. ಆಕಿ ಸರಿಗೆ 1 ಗಂಟೆ ಹಾಕಿನ್ರಿ. ಹೌದನ? ಚಲೋ ಆತ್ ಬಿಡು. ಹೋದ್ ಕೂಡಲೇ ಅವು ಕಾಳಿಂದು ಪಲ್ಯದು ಎಲ್ಲ ಬಾಯಿ ತೆಗೆದಿಡು. ಯಾಕಂದ್ರೆ ಆ ಬಿಸಿ ಕಟ್ಟಿರ್ತೀವಿ ನೋಡು, ಬಾಯಿ ಮುಚ್ಚಿಟ್ರೆ ಒಂಥರ ವಾಸನೆದಂಗತ್ತ. ಆಮೇಲೆ ಈ ಅರ್ಜಳ ಏನೈತಲ್ಲ, ಇದು ಒಂಥರ ಹೆಂಗ್ ಗೊತ್ತನ, ಕಣ್ಣಿಗೆ ಹೀಟ್ ಅನ್ಸಂಗಿಲ್ಲ, ಆದ್ರೆ ಜಳ ಆಗತ್ತ. ಅವು ಮತ್ತೆ ಪಲ್ಯಗಿಲೆಲ್ಲ ಮತ್ತೆ ಕೆಟ್ಟಗಿತಾವು. ಹೋದ್ ಕೂಡಲೇ ಮೊದಲು ಒಂದ್ ಬಿಚ್ಚಿ ಒಂದು ದೊಡ್ಡ ಅಗಲನ್ ದಬ್ರೆ ಹಾಕಿ ಆರಿಟ್ಬಿಡು. ಮ್ಯಾಗ ಒಂದು ತೆಳ್ಳಂದ ಅರ್ಬಿ ಹಾಕ, ಅಂದ್ರೆ ಏನಾಗಂಗಿಲ್ಲ. ಆಮೇಲೆ ನಿಮ್ಗೆ ಎಷ್ಟು ಮಂದಿಗೆ ಅನ್ಸ್ತೀರಿ? ತಿನ್ರಿ ಬಿಡ್ತೀನ್ರಿ. ನಾವಂತೂ ಅಲ್ಲಿ ಉಣಾಗ ಎಲ್ಲರಿಗೆ ಹಂಚ್ಬೇಕ್ರಿ. ಯಾಕಂದ್ರೆ ಅವರು ಎಲ್ಲ ಪ್ರತಿಯೊಂದು ಕಾರ್ಯಕ್ಕೂ ನಮ್ಮ ಮನೆಗೆ ಬುತ್ತಿ ತಂದು ಕೊಟ್ಟಿರ್ತಾರ್ರಿ. ಮದುವೆ ಆದಾಗ, ಬಸರಿ ಇದ್ದಾಗ ಅವೆಲ್ಲ. ಮತ್ತೆ ಈಗ ನನಗೂ ಇರಕ್ಕೆ ಒಬ್ಬಕ್ಕೆ ಮಗಳಲ್ರಿ, ಒಯ್ದು ಎಲ್ಲರಿಗೆ ಬುತ್ತಿ ಹಂಚ್ತೀನ್ರಿ. ಮತ್ತೆ ಹೌದು ಬಿಡ್ರಿ. ಮತ್ತೆ ಅವ್ರು ಕೊಟ್ಟಿರ್ತಾರ ಅಂದಾಗ ನಾವು ಹಂಚ್ಬೇಕು. ಆಮೇಲೆ ಇನ್ನೊಬ್ರು ಇಲ್ಲ, ಮತ್ತೆ ಇನ್ನೊಂದು ಫಂಕ್ಷನ್ ಮಾಡೋಣ, ಅವಾಗ ಇನ್ನೊಂದು ಕೊಡೋಣ ಅನ್ನಕ್ಕ. ಈಗ ಅಲ್ಲಿ ಏನ್ ಮಾಡೋದಿದ್ರು? ಯವ ಲಕ್ಷ್ಮಕ್ಕ ಪುಣ್ಯ ಬರ್ಲವ ಜಯಕಗ ನಿನಗ. ಮುಂಜಾನೆ ಹಸಿನಾಗ 4 ಗಂಟೆಗೆ ಬಂದಿರುವ. ಯಾರು ಬರ್ತಾರವ ಈಗಿನ ಕಾಲಾಗ? ಎಂತ ಗೆಳತಾರಂದ್ರೂ ಯಾರೋ ನನಗ್ಯಾಕ ಅಂತಂದಂತಾರ, ಮೈ ದಣ್ಕೊಳಕ್ ಒಲ್ಲೆ ಅಂತಾರ. ಅಂತದ ಪಾಪ 4 ಗಂಟೆಗೆ ಬಂದು ಬಡದಾಡಿ ಎಲ್ಲ ಅಡಿಗೆ ಮಾಡಿ ಎಲ್ಲ ಮಾಡಿದ್ರವ. ಯವ ನಂದು ನಿಮ್ಮಂತ ಗೆಳತಂದಾಗ ನಾನು ಅದಿನೇನೋ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತನ. ಯವ ನಮ್ಗೆ ಪುಣ್ಯ ಬರ್ಲವ ಯವ ಲಕ್ಷ್ಮಕ್ಕ. ಅಲ್ಲೇ ಗೆಳತನ ಅಂತಿದಿ, ಮತ್ತೆ ಪುಣ್ಯ ಬರ್ಲಂತಿ. ಗೆಳತನದಾಗ ಮತ್ತೆ ಒಬ್ರಿಗೊಬ್ರಿಗೆ ಆದ್ರೆ ಅದು ಗೆಳತನ ಅಂತಾರ. ಮತ್ತೆ ಸ್ವಾರ್ಥಕ್ಕೆ ನಾನ್ಯಾಕೆ ಮಾಡ್ಲಿ, ಬರೇ ಮಾತುಕೊಂಡ ಇರಲಿ, ತುಂಬೋದಾಗ ಕೊಟ್ಟು ನಾಷ್ಟ ಚಾ ಮಾಡಿ ಬರೋ ಕಷ್ಟ ಇರಲಿ ಅಂದ್ರೆ ಗೆಳತನ ಅಂತಾರನ. ಒಬ್ರು ಕಷ್ಟಕ್ಕೆ ಒಬ್ರು ಆದ್ರನ್ನ ಅದಕ್ಕೆ. ಆಮೇಲೆ ನಿನ್ ಮನೆ ಫಂಕ್ಷನ್ ನನ್ನ ಮನೆಗಲ್ಲ ಆದಂಗಲ್ಲ ಅನ್ಲೆ, ನನ್ನ ಮನೆಗಾದ್ರೆ ನಿನ್ ಮನೆಗೆ ಆದಂಗ. ನಾವೇನ್ ಬೇರೆಯವರನ್ನ ಗೆಳತರಂದ್ರೆ ಏನಾದ್ರು ನಮ್ಮ ಮನೆಗ ಅಂತ ತಿಳ್ಕೋಬೇಕು, ನಮ್ದು ಅಂತ ತಿಳ್ಕೋಬೇಕು. ಅದು ಗೆಳತನ. ಅಯ್ಯ ನಾನು ನೋಡಿದ್ದೇನೆ ಬಿಡ್ರಿ, ಭಾರಿ ಗೆಳತನ ಬಿಡ್ರಿ ನಿಮ್ದು. ಅದಕ್ಕೆ ನಮ್ಮ ವಿಜಯವ ಒಟ್ಟ ಊರ್ ಕಡೆ ಅನ್ಸಲ್ ನೋಡ್ರಿ, ತವ್ರ ಮನೆ ಅಂತ ಅನ್ನಂಗಿಲ್ಲ. ಅಲ್ಲ ನೀವು ಅಕ್ಕ ತಂಗಿರ್ಕಿಂತ ಜಾಸ್ತಿ ಅದೀರಿ, ಇನ್ನು ಅಕ್ಕಿ ಯಾಕೆ ತವ್ರ ಮನೆಗೆ ಅನಿಸ್ತಾಳ್ರಿ. ಭಾರಿ ಬಿಡ್ರಿ ನಿಮ್ ಗೆಳತನ. ಅಂದಂಗ ಪ್ರಸ್ತುತ ಕಾರ್ಯನೂ ಅಲ್ಲೇ ಮಾಡ್ಬೇಕಲ್ರಿ, ಮತ್ತೆ ಮಾಡ್ತೀರೇನ್ರಿ? ಹೌದಾ ಆಟಿಗೆ? ಮತ್ತೆ ನಮ್ಮ ಮನೆಗಂತೂ ಪದ್ಧತಿ ಇಲ್ಲವ, ಇನ್ನೊಂದು ಮನೆಗ ಮಾಡ್ತಾರ ಎಲ್ಲರ ಈ ಕಡೆ. ಅದಕ್ಕೆ ಮತ್ತೆ ಅಲ್ಲೇ ಮುಗಿಸಿ ಕಳಿಸ್ಬಿಡ್ರಿ. ಅದನ್ನ ಮಾಡ್ತೀವಿ ತವ್ರವ. ಎಲ್ಲ ಏನೇನ್ ಕಾರ್ಯ ಅದ ನೋಡು, ಎಲ್ಲ ಮುಗಿಸೇ ಕಳಿಸ್ತೀವಿ. ಏನಪ್ಪ ತಿಮ್ಮ, ಅಳಿಯಾಗಿ ಅತ್ತಿ ಮನೆಗೆ ಹೊಂಟಿಯ ಅಳಿತನಕ? ಬಾರಪ್ಪ. ಹೆಂಡತಿನ ಚಂದಾಗಿ ನೋಡ್ಕೋ. ಅಲ್ಲಿ ನೀರ್ ಪರ್ ಹಾಕಿ ಕುಂದ್ರಿಸಿ ಆರತಿ ಪರ್ತಿ ಮಾಡ್ತಾರ, ಚಂದಾಗಿ ಮಾಡಿಸ್ಕೋ. ಆಮೇಲೆ ಅವ್ರು ಏನೇನ್ ಹೇಳ್ತಾರ ಕೇಳ. ಮತ್ತೆ ಮತ್ತೆ ಎಷ್ಟು ದಿವಸಕ್ಕೆ ಕಳಿಸ್ತೀರಿ ಈ ಕಡೆ? ಯಾಕಂದ್ರೆ ಇವತ್ತು ಹೋಗ್ತೀವ್ರಿ, ನಾಳೆ ಬುಧವಾರ ಅಲ್ರಿ. ಒಂದ್ ಸ್ವಲ್ಪ ಮನ್ಯಾಗ ನಮ್ಮನೆ ಮತ್ತೆ ಮದುವೆ ಇಲ್ಲ ಇಲ್ಲೇ ಆತಲ್ಲ, ಒಣಗ 1 4 ಮಂದಿನ ಕರೆದು ನೀರ್ ಹಾಕಿ ಅರ್ಶನ ಪ್ರಶ್ನೆ ಹಚ್ಚಿ ನೀರ್ ಹಾಕ್ತೀನಿ. ಅಲ್ಲೇ ಒಂದಿಟ್ಟು ಕುಂದ್ರಿಸಿ ಒಣದ ಮಂದಿ ಕಳಿಸಿ ಆರತಿ ಮಾಡ್ತೀನಿ. ಮತ್ತೆ ಹೆಂಗು ಬುತ್ತಿ ಓದಿದ್ದಿರುತ್ತೆ, ಇವತ್ತು ಹಂಚ್ಬಿಡ್ತೀನಿ. ನಾಳೆ ನಮ್ಮ ಮನೆಗೆ ಒಟ್ಟು ಏನಾರ ಮಾಡಿ ಮಂದಿನ ಕರೆದು ಊಟ ಮಾಡಿಸ್ಬಿಡ್ತೀನಿ. ಆಮೇಲೆ ಅವತ್ತ ರಾತ್ರಿ ಮತ್ತೆ ಅದು ಇದನ್ನ ಕಾರ್ಯ ಮಾಡ್ಬೇಕಲ್ರಿ, ಮಾಡಿ ಮರ್ದಿವ್ಸ ಹಂಗ ಕಳ್ಸಕ್ ಬರಂಗಿಲ್ಲ ನೋಡ್ರಿ. ಅದ್ರ ಮರ್ದಿವ್ಸ ಕಳಿಸ್ತೀನಿ. ಹೌದು ಬಿಡ, ಅದೇನು ಕರೆ ಆಯ್ತು ಅವರವ. ಬಡ ಜಲ್ದಿ ಬಿಟ್ಬಿಡ್ರಿ ಬಿಸಿಲಾಗದಾಗ. ಅದ್ರಾಗ ಯಾವ ಮಳೆ ಬರುತ್ತಾ, ಯಾವಾಗ ಗಾಳಿ ಬರುತ್ತಾ. ಗಾಳಿಯಾರ ಬೀಸತೈತಿ, ಯಾವ ವಿಚಿತ್ರ ಬೀಸತೈತೆ. ಹುಷಾರು, ಚಟ್ನಿ ಹೋಗಿರಿ. ಆಮೇಲೆ ಮಳಿ ಪಳಿ ನೋಡ್ರಿ, ಛತ್ರಿ ಗಿತ್ರಿ ಇಟ್ಕೋರಿ. ಬರ್ರಿ ಬಡ ಬರ್ರಿ, ಹೋಗಂಬರ್ರಿ. ಅಯ್ಯ ಮಾರೈತಿ, ನೀವೇ ಮಾತಾಡ್ಕೊಂತ ನಿಂತಾರೆ ಹೆಣ್ಣು ಮಕ್ಕಳು. ನಾವು ಸುಮ್ಮನೆ ನಿಂತೀವಿ. ಮತ್ತೆ ನಾವು ಅವಸರ ಮಾಡ್ರೆ ನೀವೇನಾರ ಅನ್ಗಿಂದಿರ ಅಂತಂದು ಚಕ್ಡಾಗ್ಲಿ ಹೊರಗೆ ನಿಂತಾಗೈತಿ. ಎಲ್ಲ ಚಕ್ಡಾಗೂ ಹಿಟ್ಟಾಗೈತಿ. ಹತ್ತದೊಂದ ನೋಡಿ ಈಗ. ಲಕ್ಷ್ಮಕರ ಬರ್ತೀವ್ರಿ, ಜಯಕರ ಬರ್ತೀವ್ರಿ, ಜವ ಬರ್ತೀವಿ, ಮಲೇಶಣ್ಣ ಬರ್ತೀವಪ್ಪ. ಹೋಗ್ಬರ್ರಿ ಅಕ್ಕರ, ಹೋಗ್ಬರ್ರಿ ಮಾವ. ಮತ್ತೆ ಹೋಗ್ರಪ್ಪ, ಎಲ್ಲರೂ ಹೋಗ್ಬರ್ರಿ. ಹುಷಾರ್ ನೋಡು. ವಿಜಿ ನಾವು ಮನೆಗೆ ಹೋಗಿರ್ತದಿಲ್ಲ. ಯವ್ವ ಮುಂಜಾನೆ 4 ಗಂಟೆಗೆ ಬಂದವ್ರು ಇಷ್ಟೊತ್ತಾತು. ಮತ್ತೆ ಮನ್ಯಾಗ ಇಷ್ಟೊತ್ತಾತು ಹೋಗ ಅಂತಾರ. ಆತಲ್ಲ ಈಗ ನಿಂದೇನೇನಿಲ್ಲ, ಎಲ್ಲ ಕಟ್ಟದಾತು, ಎಲ್ಲ ಆತು. ನಾವು ಹೋಗಿ ತಗೋ, ನಾನು ಜೈ ಹಂಗ. ಹೌದಾ ಯವ್ವ, ನನ್ನ ಗಂಡು ಹೊಲಕ್ಕೆ ಹೋಗತ್ತ, ಬುತ್ತಿ ಮಾಡ್ಬೇಕು. ಹೊಕ್ಕಿನ ತಗೊಳ್ಳಿ ವಿಜಿ. ಯವ್ವ ಅಲ್ಲ, ಮುಂಜಾನಿಂದ ಪುರ್ಸತಿ ಇಲ್ದಂಗೆ ಮಾಡಿ ಏನೂ ತಿನ್ಲಾರ್ದಂಗೆ ಹೋಗಿನಂದ್ರೆ ಹೆಂಗ? ಆಮೇಲೆ ಮನೆಗೂ ನೀವ್ಯಾಕೆ ಮಾಡ್ತೀರಿ? ಇಲ್ಲಿ ಊರ್ ಮಂದಿಗೆಲ್ಲ ಅಲ್ಲಿ ಬುತ್ತಿ ಅಂತಷ್ಟು ಮಾಡೀನಿ. ನಿಮ್ಮಿಬ್ಬರಿಗೆ ಬುತ್ತಿ ಕೊಡ್ಲಾರ್ದಂಗೆ ಕಳಿಸ್ತಾನೆ ನಾನು. ಏನು ಮಾಡ್ಬೇಡ್ರಿ ಇವತ್ತು, ಯಾರು ಮನೆಗೆ ನಮ್ಮ ಮಾಡ್ರಿ. ಇಬ್ಬರು ಆ ಪಾತಿಗೂ ಕೊಟ್ಟು ಕಳಿಸ್ತೀನಿ, ನಿಮಗೂ ಕಟ್ಟು ಕಳಿಸ್ತೀನಿ. ಮನೆಗೆ ಎಲ್ಲರಿಗೂ ಉಣ್ಣಷ್ಟು ಬುತ್ತಿ ತೊಗೊಂಡು ಹೋಗ್ರವ. ಬುತ್ತಿ ಮಾಡೀನಿ, ಹಂಗೆ ಹೆಂಗೆ ಹೋಗ್ತೀರಿ? ಬರೀ ಕಟ್ತೀನಿ ಒಯ್ಯರಂತ. ಇವ್ರನ್ನ ಕಳಿಸಿ ಹಿಂಗೆ ಕಟ್ಟು ಕಳಿಸ್ತೀನಿ ಬಾ ಲಕ್ಷ್ಮಕ್ಕ. ಜಯಕ್ಕ ವಿಜಯಕ್ಕ ಇದು ಜಯಕ್ಕ ಆ ಪಾತಿಗೆ ಒಂಚೂರು ಒಯ್ದು ಹಂಗೆ ಕೊಟ್ಬಿಡ. ಆಯ್ತು ತಗೋ, ಕೊಡು. ಹಂಗಿದ್ರು ಒಯ್ದು ಅಲ್ಲೇ ದಾರ ಹೋಗ್ತೀವಿ, ಎಲ್ಲ ಕೊಟ್ಟಕ್ಕಿಂತ ತಗೋ. ತುಳಸಿ ತಿಮ್ಮ ದೇವ್ರ ನಮಸ್ಕಾರ ಮಾಡ್ಕೋರಪ್ಪ. ಅತ್ತಿ. ತುಳಸಿ ಉಡಕ್ಕಿ ಗಂಟು ಅಲ್ಲಿ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡ್ಕೋರವ. ಇಟ್ಟಿನಿ ಮಣಿ ಮೇಲೆ. ಆಯ್ತು ತಗೋ. ಬಾರಪ್ಪ ತಿಮ್ಮ, ಬರ್ರಿ ಇಬ್ರು ಒಂಚೂರು ಬಾಯ ಸಕ್ಕರೆ ಹಾಕೊಂಡು ನೀರು ಕುಡಿ ಬರ್ರಿ.
ತೊಗೊಂಬರ್ಲಿ ಬಡ ಬಡ ಊಟಕ್ಕೆ ಎಷ್ಟೊತ್ತಾಗೈತಿ ಹೊಟ್ಟೆರ ಹಸ್ತಬಿಟ್ಟೈತೆ ನನಗೆ ಇನ್ನು ಎಷ್ಟೊತ್ತು ಮಾಡ್ತಿ ಎಲ್ಲ ಮಂದಿಗೆಲ್ಲ ಬುತ್ತಿ ಹಂಚ್ ಬಂದದಾತು ಎಲ್ಲ ಆತು ಮತ್ತು ನಾಳೆ ಏನೋ ನೀರು ಮಾಡೋದು ಕಾರ್ಯಕ್ರಮ ಅವು ಅಂತ ನಂತಿದ್ದಿ ಅವು ನನಗರ ದಣು ಜಗ್ಗಿಯಾಗಿ ಕಣ್ಣು ಹಂಗತಿ ಎಲ್ಲ ಕಟ್ಬಿಟ್ಟು ನಿದ್ದಿಗೆ ಒಂಚೂರು ಮಕ್ಕೋತೀನಿ ಜಲ್ದಿ ಊಟಕ್ಕೆ ತೊಂಬ ಅವು ಎರಡು ಪಾಪ ನನ್ಕೊಂಡು ಬಡ ಬಡ ಊಟ ಮಾಡಿ ಮಕ್ಕೊಂತವು ಜಲ್ದಿ ತೊಂಬ ಪುರ್ಸತಿ ಮಾಡ್ರಿ ತರ್ತೀನಿ ಒಂಚೂರು ತಡ್ರಿ ಯಾಡೋ ಹುಡ್ರಿಗೆ ಎಷ್ಟು ನೆದರ್ಗೈತೆ ಇನ್ನ ಒಟ್ಟು ನೆದರ್ ತೆಗಿತೀನಿ ತಡ್ರಿ ಎಲ್ಲ ಎಷ್ಟು ಕೊಂಡ್ಬಿಟ್ಬಿಟ್ರು ಗೊತ್ತಾನು ಯಾಡೋ ಜೋಡಿ ಗೊಂಬಿ ಇದ್ದಂಗ ಅದಾವ ಅಂತಂದು ತಡ್ರಿಪ್ಪ ನಾಯಿ ಕಣ್ಣು ನರಿ ಕಣ್ಣು ಮಂದಿ ಕಣ್ಣು ರೆಂಡರ್ ಕಣ್ಣು ಮುಂಡರ್ ಕಣ್ಣು ಅವ್ರ ಕಣ್ಣು ಎಲ್ಲಾರ ಕಣ್ಣ ಕರಿ ಮುಚ್ಚುಚಿಲ್ಲ ಕಟ್ಟೆ ಕಣ್ಣು ದೋಷ ಎಲ್ಲ ಸೆಟೆ ಸಿಕ್ಕ ಅಲ್ಲಿ ಮುಸ್ರ ತೂತು ಅನ್ನಪ್ಪ ಮಗಳ ಮುಸ್ರ ತೂತು ಅನ್ನವ ಇವ ಏನ್ ಚಟ ಅಂತವ ಇವ ಎಷ್ಟು ನೆದರಾಗಿದ್ದೈತೆ ನೋಡಿ ಹುಡ್ರಿಗೆ ಏನೇನ ಗಾಳಿ ಹೊಡ್ಕೊಂಡು ಹೋಗ್ಲಿ ಕಣ್ಣ ಮಣ್ಣು ಹಾಕ್ಲಿ ಇವಕ್ಕೇನ್ ನೋಡಾಕ ನನ್ನ ಮಕ್ಕಳು ಯಾರೋ ಹೆಂಗೆ ಇವಕ್ಕೆ ಮನ್ಸು ಬರ್ತಿದ್ದಿತ್ತು ಅನ್ಕೊಂಡು ನಿಂತ ಬರೀ ಬಿಟ್ಬಿಟ್ಟವ ಇವ ತಗೋರಿ ತನ್ನಿ ನೋಡಿ ಎಲ್ಲರೂ ಊಟ ಮಾಡ್ರಿ ಹೆಂಗಾಗೈತಿ ಅಳಿಮಯ್ಯ ಅಡಿಗೆ ಚಲೋ ಆಗೈತಿ ಅತ್ತಿ ಚಟ್ನಿ ಯಾರು ಮಾಡಿರಲ್ಲ ಇದನ್ನ ನಮ್ಮ ತಂಗಿ ಮಾಡಿದ್ದಾನೆ ಇದು ಬುತ್ತಿ ತಂದಿಲ್ಲ ನಮ್ಮ ತಂಗಿ ಮಾಡಿದ್ದಾನೆ ಚಟ್ನಿ ಇಲ್ರಿ ನಾ ಮಾಡೀನ್ರಿ ಈಗ ಮಾಡಿದ್ನಲ್ಲ ಒಳ್ಳ ಕುಟ್ಟಿದ್ನಲ್ಲ ಚಟ್ನಿನ ಒಂದಿಟ್ಟು ದೇವರಿಗೆ ಅವೆಲ್ಲ ಹೊಡೆದು ಕಾಯಿ ಇದ್ವಲ್ರಿ ಆಗ ಒಂದಿಷ್ಟು ಹಂಗ ಕೆಡ್ತೋತಡಿ ಅಂತಂದು ಚಟ್ನಿ ಮಾಡಿದ್ರಿ ಉಳ್ಕದರಿಗೆಲ್ಲ ನಿಮ್ಮ ತಂಗಿ ಬುತ್ತಿ ಕಳಿಸಿದ್ದಾರೆ ಈ ಚಟ್ನಿ ಮಾತ್ರ ನಾ ಮಾಡಿ ನೋಡ್ರಿ ಬಾಬಾ ಭಾರಿ ಆಗೈತಿ ಏನು ಸೂಪರ್ ಆಗೈತಿ ಗೊತ್ತಂದ್ರೆ ಚಟ್ನಿ ಬಾಯಾಗ ಹಂಗ ನೀರ ಬರ್ತಾವ ನೋಡು ಹೌದ್ರಾ ಅಳಿಮಯ್ಯ ಮತ್ತೆ ಏನೋ ಚಟ್ನಿ ಚಲೋ ಐತೆ ಅಂತಾರಲ್ಲಪ್ಪ ನಿನ್ಗೊಂಚೂರು ಅಲ್ಲ ಚಟ್ನಿನ ಮತ್ತೆ ಏನು ರುಚಿ ಮಾಡೋಳು ಅವನು ಅವನ ಇನ್ನವರೆಗೂ ತಿಂದಿದ್ದಿಲ್ಲ ಬಿಡು ನಾನು ಕರೆ ನಮ್ಮ ಮಾವು ಹೇಳ್ದಂಗೆ ಬಾಯಾಗ ನೀರೇ ಬರ್ತಾವೆ ನೋಡು ಒಳ್ಳೆ ಹದ ಬೆಳ್ಳುಳ್ಳಿ ವಾಸನೆ ಬಾಬಾ ಕರಿಬೇವು ಕೊತ್ತಂಬರಿ ಏನು ಗಮ್ ಅಂತೈತಿ ಏನು ರುಚಿ ಐತಿ ಇನ್ನಷ್ಟು ಬೇಕು ಅನ್ನಸಕತ್ತೈತಿ ಆದ್ರೆ ಮೊದಲನೇ ಸಲ ಅಳಿಯಾಗಿ ಮನೆ ಬಂದೀನಿ ಹಿಂಗೆ ಬಕಾಸುರು ನಂಗೆ ತಿನ್ನೆ ಅಂದ್ರೆ ಅವ್ರು ಏನು ತಿಳ್ಕೊಳಂಗಿಲ್ಲ ಅಸಹ್ಯಕ್ಕೇನು ಅವ್ರ ಮುಂದೆ ನಮ್ಮವ್ವ ಹೇಳ್ಕಳ್ಸಾಳ ಹಾಗೆಲ್ಲ ಕಬಾರ್ ಗಿಡಗತೆ ಮಾಡ್ಬೇಡ ಸ್ವಲ್ಪ ಸೊನ್ನೆ ಸೂಕ್ಷ್ಮ ಇರು ಅಂತ ಹೇಳ ಈಗ ನಾನು ಬೇಕಂದ್ರೆ ಅವ್ರ ಮುಂದೆ ಅಸಹ್ಯಕ್ಕೀನಿ ಒಲ್ ಅಂತ ನಾಚ್ಕೊಂಡಂಗೆ ಮಾಡಿದ್ರೆ ಸುಮ್ಮನೆ ಹಂಗೆ ಮಾಡೋದು ಬೇಸತ್ತಾಗ ಅತ್ತಿ ಚಲೋ ಆಗೈತಿ ಚಟ್ನಿ ಆದ್ರೆ ನಾವಲ್ಲೇ ಸಾಕು ಅಲ್ಲ ಮತ್ತೆ ನಾಚ್ಕೋಬೇಡ ಹಂಗೇನ ಹೇಳೋ ಬೇಕಿದ್ರೆ ಏನ್ ಬೇಕು ಹೇಳೋ ನಾನು ಹೇಳ್ತೀನಿ ನಿನಗೇನಿದೆ ನಾ ಹೊಸ ಮನೆ ಅಲ್ಲಲ್ಲಪ್ಪ ನಿಮ್ಮ ಮಾವನ್ ಸಾದ್ರ ಮಾವನ್ ಮನೆ ಅಲ್ಲ ಏನು ಇದಲ್ಲ ನಾಚ್ಕೋಬೇಡ ಏನ್ ಬೇಕೋ ಕೇಳಿ ನಿಡ್ಸ್ಕೋ ಇಲ್ಲತ್ತಿ ಹಂಗೇನಿಲ್ಲ ನಾ ಏನು ನಾಚ್ಕೊಳಂಗಿಲ್ಲ ಬೇಡ ನಂಗೆ ಬೇಡ ರೀ ನಿಮಗ ಇಲ್ಲ ಹಾಸ್ಕೊಡ್ಲ ಏನ್ ಅಲ್ಲಿದ್ರ ಮಕ್ಕೊಂತಾರೆ ನೀವು ಅವರು ಮಕ್ಕೊಂಡ್ರಿ ನಾನು ನನ್ನ ಮಗಳ ರೂಮ್ನ ಮಕ್ಕೋತಿ ಮತ್ತೆ ಇವತ್ತು ಮಕ್ಕಳ ಬರಲ್ಲ ನಾಳೆ ಕಾರ್ಯ ಮಾಡ್ತೀವಲ್ಲ ಅದಕ್ಕೆ ಇವತ್ತು ನಿಮ್ಮ ಕುಟಾಗ ಮಲಗಿಸ್ಕೋರಿ ಹೇಳ್ಯಾನ ಆಯ್ತು ತಗೋ ವಾ ಎಷ್ಟು ಒಳ್ಳೆ ಆಡಿದ್ರು ನೀನು ದಿನ ಬರ್ವಲ್ತು ಕಣ್ಣಿಗೆ ನೀ ದಿನ ತಗೋಲ್ತು ನಮ್ಮ ಅತ್ತಿ ಆ ಒಳ್ಳಾರ ತೊಳೆದಳ ಇಲ್ಲ ಬಹುಶಃ ತೊಳೆದಿದ್ದಂಗಿಲ್ಲ ವಾಸನೆ ಬರತೈತೆ ಒಂದು ಬರ ಅಂದ್ರೆ ಒಳ್ಳಾಗಿನ ಚಟ್ನಿದು ವಾಸನೆ ಗಮ್ಮಂತ ಬಾಯ ನೀರು ಬರತೈತಿ ನಾನು ಬೇರೆ ನಾಚ್ಕೊಂಡು ತಿನ್ಲೇ ಇಲ್ಲ ಚಟ್ನಿನ ಈಗ ನೋಡಿದ್ರೆ ತಿನ್ಬೇಕು ಅನ್ಸಾತೈತಿ ಅಡುಗೆ ಮನೆಗೆಲ್ಲರ ಚಟ್ನಿ ಇಟ್ಟಾಳ ನಮ್ಮ ಅತ್ತಿ ಹೋಗಿ ತಿನ್ಬಿಡ್ಲೇನ ಅಷ್ಟ ಮಾಡ್ತೀನಿ ತಡಿ ನಮ್ಮ ಮಾವ ಶಿಸ್ತು ಗುರುಕಿ ಹೊಡ್ಯಾಕತ್ತಾನ ತಿಂತಡಿ ಇಲ್ಲ ಇದು ಡಬರಿ ಚಟ್ನಿದಲ್ಲ ಇದು ಅವನ ಕಲಿನ ಆಗ್ಬಿಡ್ತಲ್ಲ ಇದು ಎಲ್ಲ ನಮ್ಮ ಮಾವನ ತಿಂದು ಕಲಿ ಮಾಡತ್ತಾನ ಚಟ್ನಿನ ಇದು ಒಳಗೇನಾರು ಉಳ್ದತ್ತಂತ ತಡಿ ನೋಡ್ತೀನಿ ಒಳ್ಳಾಗ ತಟ್ಟಗ ಕುಟ್ಟಿದ್ದು ಒಳ್ಳೆ ಸುತ್ತಲೂ ದಂಡಿಗೆ ಒಳಗೆ ಚೂರು ಕೆಳಗೆ ಅಲ್ಲಿ ಹತ್ತೈತಿ ಇದು ಅವನ ಕೈಗೆ ಹತ್ತೋಲ್ತು ನೋಡಿದ್ದು ಏನು ಮಾಡಲಿ ಒಂದು ಐಡೆ ನೆಕ್ಕಿಬಿಟ್ರೆ ಹಿಂಗೆ ಒಳ್ಳೆ ನನಗರ ಬಾಯ ನೀರು ಬರತ್ತವು ವಾಸನೆಗೆ ತಡೆಯೋಕ್ಕಾಗಲ್ತು ಒಳ್ಳೆ ನೆಕ್ಕಿಬಿಡ್ತಾನೆ ತಡಿ ವಾ ನೀವು ಇಂಥ ಜೋರು ನಿದ್ದಾಗ ಈ ಹಾಳಾದ ಗಂಟ್ಲ ನೋಡಕತ್ತಿ ವಾ ನೀರಡಿಕೆ ಆಗ್ಬಿಟ್ಟೈತಿ ನೀರನ್ನು ತುಂಬಿಟ್ಬೋದು ಮರ್ತ್ಬಿಟ್ಟೆ ನೋಡು ನೀರು ಕುಡಿ ಬರ್ತೀನಿ ವಾ ಸಾಕಾತ್ ನೋಡ್ದನು ಒಂದು ನಡ ನೋಡ್ರಿ ಬ್ಯಾನಾಗೈತೆ ಎದ್ದಳಕ್ಕಾಗಂತ ಯಪ್ಪ ಅವನ ನಮ್ಮ ಅತ್ತಿ ನೋಡ್ಬಿಟ್ಲಲ್ಲ ಮರ್ಯಾದೆ ಮರ್ಯಾದೆ ನಂದು 3 ಕಾಸಿಗೆ ಮರ್ಯಾದಿಲ್ಲಂಗ ಆತ ನನ್ನ ಜೀವನ ನಮ್ಮ ಅತ್ತಿ ಮುಂದೆ ನನ್ನ ಮರ್ಯಾದೆ ಹೋತು ಯವ್ವ ದೇವ್ರೇ ಅದು ಅತ್ತಿ ನೀ ಹೇಳಿಕೆಗಿತ್ತ ಹಂಗ ನೀರು ಕುಡಿಯಕ್ಕೆ ಬಂದಿದ್ನೆ ಹಂಗ ಒಳ್ಳೆ ಗಮ್ಮಂತ ವಾಸನೆ ಬರತ್ತಿತ್ತಲ್ಲ ಹಂಗ ಸುಮ್ಮನೆ ಒಂಚೂರ ವಾಸನೆ ನೋಡತ್ತಿದ್ದೆ ಅಷ್ಟೇ ಏನು ರುಚಿ ಮಾಡ ನಮ್ಮ ಅತ್ತಿ ಅಡುಗೆ ಮನೆ ಎಲ್ಲ ಗಮ್ಮಂತೈತಲ್ಲ ಅಂತೇಳಿ ವಾಸನೆ ನೋಡುತ್ತಿದ್ದೆ ಅಂದ್ರೂ ಏನೋ ಹೇಳತ್ತಿ ನಿನ್ನ ಕೈ ರುಚಿ ಮುಂದೆ ನಮ್ಮ ಅವನ ಕೈ ರುಚಿನೂ ಏನಲ್ಲ ಬಿಡು ಏನು ವಾಸನಿನ ಹಂಗೆ ಗಮ್ಮಂತ ಹಬ್ಬತ್ತ ಅಲ್ಲ ಊರಿಗೆಲ್ಲ ಹಬ್ಬಂಗೈತ್ ಬಿಡವ ಅತ್ತಿ ಬಾರಿ ಬಿಡವ ನಿನ್ನಂಗ ನಿನ್ನ ಮಗಳಿಗೆ ಕಲ್ಸಯ್ಯವ ನಾನು ನೋಡು ನೀರು ಕುಡಿಯಕ್ಕೆ ಬಂದಿದ್ದೆ ಅದನ್ನ ಮರ್ತು ವಾಸನೆ ನೋಡ್ಕೊಂತ ಒಳ್ಳಿನ ಸನೇಕ ಅದು ಹೆಂಗೆ ಹೋಗಿ ನಾನು ನೋಡು ನನಗ ಅರಿವಿಲ್ಲ ಅಂದ್ರು ನಿನ್ನ ಒಂದು ಕೈ ರುಚಿ ಒಳಗ ಆ ಒಂದು ಕೈ ರುಚಿ ಅಡಿಗೆ ಮಾಡಿದ್ದು ವಾಸನೆ ಒಳಗ ಏನೋ ಒಂದು ಮಾಯಾಶಕ್ತಿ ಐತ್ ಬಿಡತ್ತಿ ಭಾರಿ ಬಿಡವ ಅತ್ತಿ ಹೌದಾ ಅಳಿಮಯ್ಯ ನಿನಗೆ ಅಷ್ಟಿಷ್ಟ ಆತ ಯಪ್ಪ ಅವಾಗ ಹೇಳಿದ್ರೆ ಇನ್ನೊಂಚೂರು ನೀಡ್ತಿದ್ನಲ್ಲ ಯಪ್ಪ ಹೋಲ್ ಬಿಡು ನಿನಗೆ ಇಷ್ಟು ಖುಷಿ ಆತಲ್ಲ ಅಷ್ಟು ಸಾಕ್ಬಿಡು ನಾಳೆ ಮತ್ತೆ ಮಾಡ್ತಂತ ಒಳ್ಳೆ ತಗೋಬಿಡಪ್ಪ ಅತ್ತಿ ನಾ ಒಳ್ಳೆ ಎಕ್ಕಿಲ್ಲ ವಾಸನೆ ನೋಡಾತಿದ್ದೆ ನಾಳೆ ಮಾಡ್ಕೊಡು ಮತ್ತೆ ಇದು ಬಂತು
ನೀರು ಕುಡಿದು ಮಕ್ಕಳಕ್ಕೋಕ್ಕಿಂತದ ಯವ್ವ ನಮ್ಮ ಅತ್ತಿಗೆ ಹೆಂಗೋ ಒಂದು ಪುಸ್ಲಾಯಿಸಿ ಉಬ್ಬಿಸಿ ಒಂಚೂರು ಏನ ಮಾಡೀನಿ ಅಂದ್ರೂ ಆಕಿಗೆ ಎಲ್ಲ ಒಂದು ಕಡೆ ಒಳ್ಳೆ ಇಕ್ಕ್ಯಾನ ಅಂತ ಈಗ ನೋಡಿದ್ರೆ ಗೊತ್ತಾಗೇ ಆಗುತ್ತೆ. ಅಲ್ಲ ಎಷ್ಟರ ಬೆರಕಿದ್ದ ನನ್ನ ಅಳಿಮಯ್ಯ ಅವಾಗ ಕೇಳಿ ಇಸ್ಕೊಂಡ್ರೆ ನಾಚ್ಕೊಂಡು ನಾಟಕ ಮಾಡಿದೆ. ಇವಾಗ ಬಂದು ಒಳ್ಳೆಕ್ಕೇನ ಮತ್ತು ನನಗೆ ಕೈ ರುಚಿ ಹಂಗ ಹಿಂಗಂತಾನ. ಅಲ್ಲ ನನಗೇನಷ್ಟು ಗೊತ್ತಾಗಲ್ಲ ನೋಡಿ ಒಂದೀಟು ಬಿಡ್ಲಾರ್ದಂಗೆ ಅದೇನು ನೆಕ್ಕಿದೈತೆ ಇವ ಕಬಾರ್ಗೇಡಿ ಊರ್ ಕಬಾರ್ಗೇಡಿ.